ಆಕಾಶವಾಣಿ ರೂಪಕ ಚಂದ್ರಮಂಡಲ. ರಚನೆ ಕೃಷ್ಣಮೂರ್ತಿ ಹನೂರು. ನಿರ್ಮಾಣ ಉಮೇಶ್ ಎಸ್. ಕೇಳಿ ರೂಪಕ ಚಂದ್ರಮಂಡಲ. ಮಂಟೇಸ್ವಾಮಿ ಸಂತನ ಹೆಸರು ದಕ್ಷಿಣ ಕರ್ನಾಟಕದಲ್ಲಿ ಮನೆ ಮನೆಯ ಮಾತು. ಈತನ ನೆಲೆ ಇರುವುದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಬೊಪ್ಪಗೌಡನಪುರದಲ್ಲಿ. 12ನೆಯ ಶತಮಾನದಲ್ಲಿ ಉತ್ತರ ಕರ್ನಾಟಕದ ಬಸವ ಕಲ್ಯಾಣದಲ್ಲಿ ನಡೆದ ಧಾರ್ಮಿಕ ಕ್ರಾಂತಿ ಎಲ್ಲ ಕಾಲಕ್ಕೂ ಆದರ್ಶವಾಗಬಲ್ಲಂಥ ಚಳುವಳಿ. ಆದರೆ ಆ ಚಳುವಳಿ 15ನೆಯ ಶತಮಾನದ ಹೊತ್ತಿಗೆ ಸ್ಥಾವರವಾಗಿ ಬಿಟ್ಟಿತು. ಈ ಸ್ಥಾವರ ಸ್ವರೂಪದ ಒಳಗೆ ಅಂತರ್ಜಲದಂತಿದ್ದ ವಚನ ಚಳುವಳಿಯ ನಿಜವಾದ ಉದ್ದೇಶಗಳನ್ನು ಪ್ರಧಾನ ಆಶಯವಾಗಿಸಿಕೊಂಡು ಕರ್ನಾಟಕದ ಎಲ್ಲ ಕಡೆಗೆ ಅದನ್ನು ಹಬ್ಬಿಸಲು ಅನೇಕಾನೇಕ ಸಂತರು ಪ್ರಯಾಣ ಹೊರಟರು. ಹಾಗೆ ಪ್ರಯಾಣ ಹೊರಟ ಅನೇಕ ಸಂತರುಗಳಲ್ಲಿ ಮಂಟೇಸ್ವಾಮಿಯೂ ಒಬ್ಬರು. 15ನೇ ಶತಮಾನದ ಹೊತ್ತಿಗೆ ಬಸವಾದಿಗಳ ನಂತರ ಬಂದ ಶರಣರ ಕಾರಣವಾಗಿ ಸ್ಥಾವರ ಸ್ವರೂಪವೆನಿಸಿಬಿಟ್ಟಿದ್ದ ಲಿಂಗ ಸ್ವರೂಪವನ್ನು ಜ್ಯೋತಿಯಾಗಿಸಿಕೊಂಡು ಅದನ್ನು ಬೆಳಗಿಸುತ್ತಾ ದಕ್ಷಿಣ ಕರ್ನಾಟಕವೆಂಬ ಕತ್ತಲ ರಾಜ್ಯದ ಕಡೆಗೆ ಹೊರಟರು. ದಕ್ಷಿಣ ಕರ್ನಾಟಕವನ್ನು ಹಾಗೆ ಯಾಕೆ ಕರೆಯಲಾಯಿತು ಎಂದರೆ, ಚಾರಿತ್ರಿಕವಾಗಿ ಈ ಪ್ರದೇಶಗಳೆಲ್ಲ ಹಿಂದೆ ಉಳಿದಿದ್ದವು. ಈ ಭಾಗಗಳೆಲ್ಲ ಅರಣ್ಯ ಪ್ರದೇಶಗಳಾಗಿದ್ದು ಇಲ್ಲಿ ಬಹುತೇಕ ಬುಡಕಟ್ಟು ಸಮೂಹಗಳು ವಾಸವಾಗಿದ್ದವು. ಹಾಗೆ ನೋಡಿದರೆ ಈ ಬುಡಕಟ್ಟು ಸಮೂಹಗಳು ಇನ್ನೂ ಬೇಸಾಯದ ಬದುಕಿಗೇ ತಮ್ಮನ್ನು ಒಡ್ಡಿಕೊಂಡಿರಲಿಲ್ಲ. ಅರಣ್ಯ ಉತ್ಪನ್ನ ಜೊತೆಗೆ ಸಣ್ಣ ಪುಟ್ಟ ಬಗೆಯ ಬೇಟೆ ಇವರ ಬದುಕಿನ ಮಾರ್ಗಗಳಾಗಿದ್ದವು. ನಾಗರಿಕತೆಯಿಂದಲೂ ಈ ಸಮೂಹ ದೂರವೇ. ನಾಗರಿಕತೆಯಿಂದ ದೂರವಿದ್ದ ಈ ಬುಡಕಟ್ಟು ಸಮೂಹಗಳ ಹತ್ತಿರಕ್ಕೂ ಉತ್ತರ ಕರ್ನಾಟಕದಿಂದ ಮಂಟೇಸ್ವಾಮಿ ಕೈಯಲ್ಲಿ ಕಲ್ಯಾಣ ಕ್ರಾಂತಿಯ ನಿಜ ಸ್ವರೂಪದ ಜ್ಯೋತಿಯನ್ನು ಹಿಡಿದು ಬಂದರು. ಈ ಬಗೆಯ ಕಲ್ಯಾಣದ ಜ್ಯೋತಿಯ ಆಗಮನವನ್ನು ಕಂಡೇ ನಿಜಗುಣ ಶಿವಯೋಗಿಗಳು ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಎಂದು ಹಾಡಿರಬೇಕು. ಇದೊಂದು ಭಾವುಕ ಬಗೆಯ ಮಾತಾಗಿದ್ದರೂ ಇದರಲ್ಲಿ ಸತ್ಯವೂ ಅಡಗಿದೆ ಎನ್ನಿಸುತ್ತದೆ. ಗಮನಿಸಬೇಕಾದ ಮತ್ತೊಂದು ಮುಖ್ಯ ಸಂಗತಿ ಎಂದರೆ, ನಿಜಗುಣ ಶಿವಯೋಗಿಯವರ ಜ್ಯೋತಿ ಬೆಳಗುತ್ತಿದೆ ಕೀರ್ತನೆಯಿಂದ ಹಿಡಿದು ಮಂಟೇಸ್ವಾಮಿ ಮಲೆಯ ಮಹದೇಶ್ವರರ ಜನಪದ ಮಹಾಕಾವ್ಯದವರೆಗೆ ಈ ಜ್ಯೋತಿ ಎಂಬ ಪದವನ್ನು ಪುನರಾವರ್ತನೆ ಎಂಬಂತೆ ಬಳಸಲಾಗಿದೆ. ಮಂಟೇಸ್ವಾಮಿ ಕತ್ತಲ ರಾಜ್ಯಕ್ಕೆ ಬಂದರು ಎಂಬುದಕ್ಕೂ ಇವರು ಪರಂಜ್ಯೋತಿ ಜಗಜ್ಯೋತಿ ಸ್ವರೂಪಿ ಸಂತರು ಎಂಬುದಕ್ಕೂ ಏನಾದರೂ ಸಂಬಂಧ ಇರಬಹುದೇ ಎಂದು ಆಲೋಚಿಸಬೇಕಾಗುತ್ತದೆ. ಮಂಟೇಸ್ವಾಮಿಗಳನ್ನು ಅವರ ಪ್ರಾರ್ಥನೆಯಲ್ಲಿ ಜನಪದ ಗಾಯಕರು ಪರಾಪರ ವಸ್ತು ಪಾವನ ಮೂರ್ತಿ ಪರಮಗುರು ಪರಂಜ್ಯೋತಿ ಧರೆಗೆ ದೊಡ್ಡಯ್ಯನಿಗೆ ಶರಣು ಶರಣಾರ್ಥಿ ಎಂತಲೇ ಸಂಬೋಧಿಸಿ ಆತನನ್ನು ಕುರಿತು ತಾವೇ ಪರಂಪರೆಯಲ್ಲಿ ಕಟ್ಟಿಕೊಂಡು ಬಂದ ಮಹಾಕಾವ್ಯವನ್ನು ಹಾಡಲು ತೊಡಗುತ್ತಾರೆ. ಈ ಕಾವ್ಯಖಂಡದ ಮುಂದಿನ ಭಾಗ ಹೀಗೆ ಮುಂದುವರಿಯುತ್ತದೆ. ಮೊಟ್ಟ ಮೊದಲಿಗೆ ಓಂಕಾರ ಸ್ವರೂಪನಾಗಿ ಆಕಾಶ ತಂದು ಆದಿ ಸಂಗಮೇಶ್ವರನಾಗಿ ಉತ್ತರ ಕಾಂಡದಲ್ಲಿ ಉತ್ಪತ್ತಿಯಾಗಿ ಉತ್ತರ ದೇಶದ ಸಿದ್ಧನಾಗಿ ಕತ್ತಲ ರಾಜ್ಯದಲ್ಲಿ ಜ್ಯೋತಿ ಲಿಂಗಯ್ಯನಾಗಿ ಆದಿ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುವಾಗಿ ತುರುಕಾಂಡ್ಯದಲ್ಲಿ ಹರೇ ಅಲ್ಲನಾಗಿ ಕೊಡೆ ಕಲ್ಲಿನಲ್ಲಿ ಕೋಡಾಲರಯ್ಯನಾಗಿ ಮೈಸೂರಿನಲ್ಲಿ ಮಾಗುರುವಾಗಿ ಆದಿ ಹೊನ್ನಾಯಕನ ಹಳ್ಳಿಯಲ್ಲಿ ಚೆನ್ನ ಮಂಟೇಸ್ವಾಮಿಯಾಗಿ ಎಂದು ಮಹಾಕಾವ್ಯದ ಆದಿಭಾಗ ಮುಂದುವರಿಯುತ್ತದೆ. ಈ ಪದ್ಯ ಭಾಗದಲ್ಲಿ ಜ್ಯೋತಿ ಪರಂಜ್ಯೋತಿ ಸ್ವರೂಪ ಎಂಬ ಪದ ಮೇಲಿಂದ ಮೇಲೆ ಪುನರಾವರ್ತನೆಯಾಗುವುದರೊಂದಿಗೆ ಮಂಟೇಸ್ವಾಮಿ ಎಲ್ಲೆಲ್ಲಿ ಯಾವ್ಯಾವ ಸ್ವರೂಪದವನಾಗಿದ್ದ ಎಂದರೆ ಅವನ ಜಂಗಮ ಸ್ವರೂಪದ ಚಲನಶೀಲ ಶಕ್ತಿ ಎಂಥದ್ದಿರಬಹುದೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸಂತನ ಈ ಬದಲಾವಣೆಯ ಸ್ಥಿತಿ ಅರ್ಥಪೂರ್ಣ. ಧರ್ಮ ದೇವರೆಂಬುದು ಯಾವಾಗಲೂ ಸ್ಥಾವರ ರೂಪಿನಲ್ಲಿರುವಂಥದ್ದು. ಆದರೆ ಮಂಟೇಸ್ವಾಮಿಯ ವ್ಯಕ್ತಿತ್ವ ಒಂದೊಂದು ಎಡೆಯಲ್ಲಿ ಒಂದೊಂದು ಬಗೆಯಲ್ಲಿ ಗೋಚರವಾಗುವುದು ಕುತೂಹಲಕರವೆನಿಸುತ್ತದೆ.
ಈ ಕಾರಣಕ್ಕಾಗಿ ವಿದ್ವಾಂಸರು ಇಂದು ಆ ಸಂತನ ವ್ಯಕ್ತಿತ್ವವನ್ನು ಸಮಗ್ರ ಸ್ವರೂಪದಲ್ಲಿ ಗ್ರಹಿಸಬೇಕಾದ ಅಗತ್ಯವಿದೆ. ಮಂಟೇಸ್ವಾಮಿ ಮಹಾಕಾವ್ಯದ ಮುಂದುವರೆದ ಭಾಗವನ್ನು ಸ್ವಲ್ಪ ಮಟ್ಟಿಗೆ ಗಮನಿಸಿದರೆ ಮಂಟೇಸ್ವಾಮಿಯು ಜಂಗಮ ಶಕ್ತಿಯ ಸ್ವರೂಪ, ಆತನ ಚಲನಶೀಲತೆ ಇನ್ನೂ ಹೆಚ್ಚುವರಿಯಾಗಿ ಅರ್ಥವಾಗಬಹುದೇನೋ. ಆ ಕಾವ್ಯ ಭಾಗ ಹೀಗೆ ಕಾಣಿಸಿಕೊಳ್ಳುತ್ತದೆ: ಬಡವರ ಮನೆಯ ಜ್ಯೋತಿ, ಬಲಿಗಾರರ ಮನೆಯ ಜ್ಯೋತಿ, ಅರಸಗಳ ಮನೆಯ ಜ್ಯೋತಿ, ಗುರುಗಳ ಮನೆಯ ಜ್ಯೋತಿ, ಸತ್ತವರ ಮನೆಯ ಜ್ಯೋತಿ, ಹೆತ್ತವರ ಮನೆಯ ಜ್ಯೋತಿ, ಕುರುಬನ ಮನೆಯ ಜ್ಯೋತಿ, ಕುಂಬಾರನ ಮನೆಯ ಜ್ಯೋತಿ, ಒಡೆಯನ ಮನೆಯ ಜ್ಯೋತಿ, ಹೊಲೆಯನ ಮನೆಯ ಜ್ಯೋತಿ, ಏಕಮತ ಪರಂಜ್ಯೋತಿ, ಧರೆಗೆ ದೊಡ್ಡವರ ಪಾದಕ್ಕೆ ಶರಣು ಶರಣಾರ್ಥಿ. ಆದಿಯೊಳಗಲ ಜ್ಯೋತಿ, ಬೀದಿಯೊಳಗಲ ಜ್ಯೋತಿ, ಕುರುಬರ ಮನೆಯಲ್ಲಿ ಜ್ಯೋತಿ, ಕುಂಬಾರ ಮನೆಯಲ್ಲಿ ಜ್ಯೋತಿ, ಎತ್ತ ಮನೆಯಲ್ಲೂ ಜ್ಯೋತಿ, ಸತ್ತ ಮನೆಯಲ್ಲೂ ಜ್ಯೋತಿ. ಆಹಾ ತಿಪ್ಪೆ ಮೇಲೆ ಇಟ್ಟರೆ ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿ. ಅಯ್ಯ ನಾನು ಕೂಗಿದ ಕೂಗು ನಿನ್ನ ಪಾದಕರವಾಗಲಯ್ಯ, ಸಿದ್ದಯ್ಯ ಸ್ವಾಮಿ ಬನ್ನಿ. ಉತ್ತರ ಕರ್ನಾಟಕದಿಂದ ಜಂಗಮ ಮತ್ತು ಜ್ಯೋತಿ ಸ್ವರೂಪಿಯಾಗಿ ಬಂದ ಮಂಟೇಸ್ವಾಮಿಯ ವ್ಯಕ್ತಿತ್ವವನ್ನು ವಿವಿಧ ರೂಪಗಳಲ್ಲಿ ಈ ಪದ್ಯಭಾಗಕ್ಕಿಂತ ಸಮರ್ಥವಾಗಿ ಹಿಡಿದಿಡಲು ಸಾಧ್ಯವಿಲ್ಲವೇನೋ ಎನಿಸುತ್ತದೆ. ಲಕ್ಷಾಂತರ ಭಕ್ತ ಸಮೂಹದ ನಡುವೆ ಈ ಕಾವ್ಯ ಭಾಗಗಳು ದಿನನಿತ್ಯ ತಂಬೂರಿಯ ನಿನಾದದೊಡನೆ ಈ ಹೊತ್ತಿಗೂ ಹಾಡಿಕೊಳ್ಳಲ್ಪಡುತ್ತಿದೆ ಎಂಬುದನ್ನು ಜಾನಪದ ಆಸಕ್ತರು, ವಿದ್ವಾಂಸರು ಗಮನಿಸಲೇಬೇಕು. ಮಂಟೇಸ್ವಾಮಿಯನ್ನು ಜಂಗಮ ಸ್ವರೂಪಿ, ಜ್ಯೋತಿ ಸ್ವರೂಪಿ ಎಂದು ಹೇಳಿದಷ್ಟಕ್ಕೆ ಆ ಪ್ರಕ್ರಿಯೆ ನಿಲ್ಲುವುದಿಲ್ಲ. ಮಂಟೇಸ್ವಾಮಿ ಅವರ ಶಿಷ್ಯ ಸಿದ್ದಪ್ಪಾಜಿ ಉತ್ತರ ಪ್ರದೇಶದಿಂದ ಬರುತ್ತಾ ಹಾದಿಯಲ್ಲಿ ತನಗೆ ಬೇಕಾದವರನ್ನು ಶಿಷ್ಯರನ್ನಾಗಿ, ಒಕ್ಕಲನ್ನಾಗಿ ಸ್ವೀಕರಿಸುತ್ತಾನೆ. ಹಾಗೆಯೇ ಸಮೂಹ ಪೀಡಕರೆಂಬುದವರನ್ನು ಭಂಗಿಸಿಬಿಡುತ್ತಾನೆ. ವ್ಯವಸಾಯಕ್ಕೆ ಬೇಕಾದ ಕಬ್ಬಿಣವನ್ನ ಹಲಗೂರು ಪಾಂಚಾಳರು ತಮ್ಮದೇ ಹಕ್ಕು ಎಂಬುದಾಗಿ ತಮ್ಮಲ್ಲೇ ಇಟ್ಟುಕೊಂಡಿದ್ದರು. ಇದನ್ನು ತಿಳಿದ ಮಂಟೇಸ್ವಾಮಿ ತನ್ನ ನೆಚ್ಚಿನ ಶಿಷ್ಯ ಸಿದ್ದಪ್ಪಾಜಿಯನ್ನು ಪಂಚಾಳರ ಬಳಿಗೆ ಅದನ್ನು ಪಡೆದು ಬರಲು ಕಳುಹಿಸುತ್ತಾರೆ. ಸಿದ್ದಪ್ಪಾಜಿಯ ಅಸಾಧಾರಣ ಮಾಂತ್ರಿಕ ಶಕ್ತಿಗೆ ಶರಣಾದ ಪಾಂಚಾಳರು ತತ್ತರಿಸಿ ಕಬ್ಬಿಣದ ಹಕ್ಕನ್ನು ಬಿಟ್ಟುಕೊಡುತ್ತಾರೆ. ಹೀಗೆ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರದು ಹುಟ್ಟು ಹೋರಾಟ ಗುಣ, ಎದುರು ನಿಂತವರನ್ನು ಸುಡುವಷ್ಟು ಶಕ್ತಿ. ಆದರೆ ಅವರ ಮನಸ್ಸು ಯಾವಾಗಲೂ ಬಡವರ ಪರವೇ ಇರುತ್ತದೆ. ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಸಿಟ್ಟು ಸುಡುವುದು ಅಹಂಕಾರಿಗಳ ಅಹಂಕಾರವನ್ನು. ಹಾಗೆ ಸುಡುವ ಪ್ರಕ್ರಿಯೆಯಿಂದಲೇ ಈಗಲೂ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯ ಜಾತ್ರೆ ಆರಂಭವಾಗುತ್ತದೆ. ಮಂಟೇಸ್ವಾಮಿಯ ನೆಚ್ಚಿನ ಶಿಷ್ಯ ಸಿದ್ದಪ್ಪಾಜಿಯ 5 ದಿನಗಳ ಜಾತ್ರೆ ಆರಂಭವಾಗುವುದು ಜನವರಿ ತಿಂಗಳ ಹುಣ್ಣಿಮೆಯಂದು. ಈ ಚಿಕ್ಕಲ್ಲೂರು ಜನವಸತಿ ಇರುವ ಸ್ಥಳವೇನಲ್ಲ. ಕೊಳ್ಳೇಗಾಲ ತಾಲೂಕು ಪ್ರದೇಶದಿಂದ ಸಂಪೂರ್ಣ ಪೂರ್ವ ಭಾಗಕ್ಕೆ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಚಿಕ್ಕಲ್ಲೂರು ಇದೆ. ಸುತ್ತಮುತ್ತ ಈಗ ಅಳಿದುಳಿದ ಅರಣ್ಯ ಪ್ರದೇಶವಿದೆ. ಹಿಂದೆ ಇದು ದಟ್ಟ ಅರಣ್ಯ ಪ್ರದೇಶವೇ ಆಗಿರಬೇಕು. ಸಿದ್ದಪ್ಪಾಜಿಯ ಸಮಾಧಿ ನೆಲೆ ಇರುವುದು ಚಿಕ್ಕಲ್ಲೂರು ಬಳಿಯ ದಟ್ಟ ತೋಪಿನ ನೆರಳಲ್ಲಿ. ಇಲ್ಲಿ ಊರು ಕೇರಿ ಏನಿಲ್ಲ. ಇದು ಉಳಿದ ದಿನಗಳಲ್ಲಿ ಪ್ರಶಾಂತ ಸ್ಥಳ. ಆದರೆ ಜಾತ್ರೆ ನೆರವೇರುವ ಜನವರಿ ತಿಂಗಳ ಹುಣ್ಣಿಮೆಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ನೆರೆಯುತ್ತಾರೆ. ಆ ಹೊತ್ತು ಮಧ್ಯಾಹ್ನವೇ ಮಂಟೇಸ್ವಾಮಿಯ ಗುಡ್ಡರೆನಿಸಿಕೊಂಡವರು ಒಂದು ಗುಂಪಿನಲ್ಲಿ ಅಲ್ಲೇ ಹತ್ತಿರದ ಅರಣ್ಯ ಪ್ರದೇಶದ ಕಡೆ ನಡೆಯುತ್ತಾರೆ, ಹಸಿಯ ಬಿದಿರು ತರುವುದಕ್ಕಾಗಿ. ಗುಡ್ಡರು ಕಾಡಿನಲ್ಲಿ ಕಡಿದು ತರುವ ಹಸಿಯ ಬಿದಿರು ಒಂದೊಂದು ಸುಮಾರು 10ರಿಂದ 20 ಅಡಿಯಷ್ಟು ಉದ್ದ ಇರುತ್ತದೆ. ಹೊರೆಯಷ್ಟು ಹೊತ್ತು ತರುವ ಬಿದಿರನ್ನು ಅದೇ ಮಂಟೇಸ್ವಾಮಿಯ ಗದ್ದಿಗೆ ಹಿಂಭಾಗದ ಬಯಲಿನಲ್ಲಿರಿಸಿ ಅದಕ್ಕೆ ತೀರ್ಥ ಪ್ರೋಕ್ಷಣೆಯಾದ ನಂತರ ಅದನ್ನು ನೆಟ್ಟಗೆ ನಿಲ್ಲಿಸಿ ಅದಕ್ಕೊಂದು ಆಕಾರ ಬರುವಂತೆ ಮಾಡುತ್ತಾ ಹೋಗುತ್ತಾರೆ. ಆಕಾರ ಎಂದರೆ ಅದು ಕಿರೀಟ ಮಾದರಿಯದು, ಒಂದು ಗೋಪುರದ ಬಗೆಯಲ್ಲಿರುವಂಥದ್ದು. ಈ ಆಕಾರವನ್ನು ಗೋಪುರ ಎನ್ನುವುದಕ್ಕಿಂತ ಕಿರೀಟದ ಬಗೆ ಎನ್ನುವುದೇ ಹೆಚ್ಚು ಸೂಕ್ತ. ಕೆಳಗಿನಿಂದ ಅದರ ವ್ಯಾಸ ಅಗಲಕ್ಕಿದ್ದು ಸುತ್ತಲೂ ಕಿರಿದಾದ ಪಟ್ಟಿ, ಮೇಲಕ್ಕೆ ಎತ್ತರವಾದ ಪಟ್ಟಿ ಜೋಡಿಸಿ ಕಟ್ಟಿಕೊಳ್ಳುತ್ತಾ ಹೋಗುತ್ತಾರೆ. ಕಿರೀಟದ ಆಕಾರ ನಿರ್ಮಾಣ ಮಾಡುವ ಪ್ರಕ್ರಿಯೆಯೇನು ಆತುರದಲ್ಲಿ ನಡೆಯುವುದಿಲ್ಲ. ಬಹು ನಿಧಾನಗತಿಯಲ್ಲಿ ನಡೆಯುತ್ತದೆ. ಹೊತ್ತು ಮುಳುಗಿದ ನಂತರ ಸುಮಾರು 8 ಗಂಟೆಯ ಹೊತ್ತಿಗೆ ಆರಂಭವಾದರೆ ಹಾಗೆ ಕಿರೀಟದ ನಿರ್ಮಾಣ ರಾತ್ರಿ 12ರವರೆಗೆ ನಡೆಯುತ್ತಲೇ ಇರುತ್ತದೆ. ಕಿರೀಟದ ಸ್ವರೂಪವಾದರೂ ಹೇಗಿರುತ್ತದೆ? ಎತ್ತರೆತ್ತರಕ್ಕೆ ಕಟ್ಟಿಕೊಂಡು ಹೋಗುವ ಬಿದಿರಿನ ಅಚ್ಚಗಳ ಸುತ್ತ ಹೂವಿನ ಅಲಂಕಾರ ಇರುತ್ತದೆ. ಆ ಹೂವಿನ ನಡುವೆ
ಹೊಳೆ ಹೊಳೆಯುವ ಬಣ್ಣ ಬಣ್ಣದ ಕಾಗದಗಳ ಹೂವು ಸಿಕ್ಕಿಸಲ್ಪಟ್ಟಿರುತ್ತದೆ. ಇವುಗಳ ಮಧ್ಯೆ ಅಲ್ಲಲ್ಲಿ ಎಣ್ಣೆ ಮೆತ್ತಿದ ಬಟ್ಟೆಗಳನ್ನು ಕಟ್ಟಿರುತ್ತದೆ ಎಂಬುದು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ. ಹೀಗೆ ಕಟ್ಟಿ ನಿಲ್ಲಿಸಿದ ಆಕಾರ ನೋಡಲಿಕ್ಕೆ ಸಂಪೂರ್ಣ ಒಂದು ಕಿರೀಟದಂತೆಯೇ ಕಾಣಿಸುವುದು. ಒಂದು ಸಾಲಂಕೃತ ಕಿರೀಟ. ಹೀಗೆ ನಿರ್ಮಾಣವಾದ ಕಿರೀಟಕ್ಕೆ 12 ಗಂಟೆಯ ನಂತರ ಪೂಜೆ ನೆರವೇರುತ್ತದೆ. ಬಹುಶಃ ಈ ಪೂಜೆ ನಿಮಿತ್ತ ಮಾತ್ರ ಎನಿಸುತ್ತದೆ. ಶಂಖು ಜಾಗಟೆಯ ಮತ್ತು ಜನಸಮೂಹದ ಧ್ವನಿಯೊಡನೆ ಈ ಕಿರೀಟಕ್ಕೆ ಪೂಜೆ ನೆರವೇರಿದ ನಂತರ ಪೂಜಾರಿ ಗುಡ್ಡರೊಡನೆ ಕಿರೀಟಕ್ಕೆ ಅದರ ತಳಭಾಗದಿಂದ ಬೆಂಕಿ ಹಚ್ಚಿಸುತ್ತಾರೆ. ಬೆಂಕಿ ಹಚ್ಚಿದ ನಂತರ ಇಡೀ ಕಿರೀಟ ದಶದಿಕ್ಕುಗಳ ಜ್ವಾಲೆಯೊಡನೆ ಉರಿಯುವುದು ಭಯಂಕರ ದೃಶ್ಯವೇ. ಇಡೀ ಕಿರೀಟ ಉರಿದು ಬಿದ್ದು ಅದು ಮುಕ್ತಾಯವಾಗಲು 2 ಗಂಟೆಯಾದರೂ ಬೇಕು. ಹಾಗೆ ಹತ್ತಿ ಉರಿಯುವ ಕಿರೀಟದ ಜ್ವಾಲೆಗಳನ್ನು ಜನಸಮೂಹ ತದೇಕ ಚಿತ್ತದಿಂದ ಗಮನಿಸುವುದು. ಉರಿಯುವ ಜ್ವಾಲೆಯನ್ನು ತದೇಕ ಚಿತ್ತದಿಂದ ಗಮನಿಸುವ ಕಾರಣ ಎಂದರೆ ಇಡೀ ಪ್ರದೇಶದ ಮಳೆ ಬೆಳೆಯ ಭವಿಷ್ಯ ಅದರ ಉರಿಯುವ ಜ್ವಾಲೆಗಳನ್ನು ಅವಲಂಬಿಸಿರುವುದಂತೆ. ಬೆಂಕಿಯ ಜ್ವಾಲೆ ಯಾವ್ಯಾವ ದಿಕ್ಕಿಗೆ ತನ್ನ ನಾಲಿಗೆಯನ್ನು ಚಾಚಿಕೊಂಡು ಉರಿಯುತ್ತದೋ ಆ ದಿಕ್ಕಿನಲ್ಲಿ ಮಳೆ ಬೆಳೆ ಹೆಚ್ಚು ಆಗುವ ಸಾಧ್ಯತೆ ಇರುವುದು ಎಂಬುದು ಅಲ್ಲಿ ಸೇರಿದ ಮಂಟೇಸ್ವಾಮಿಯ ಭಕ್ತರ ನಂಬಿಕೆ. ದಶ ದಿಕ್ಕುಗಳಿಗೆ ಉರಿಯುವ ಜ್ವಾಲೆಗಳು ಬೀಸುವುದನ್ನು ಕುತೂಹಲದಿಂದ ಗಮನಿಸುವ ಭಕ್ತ ಸಮೂಹಕ್ಕೆ ಇಡೀ ಕಿರೀಟ ಉರಿದು ಬೂದಿ ಗುಡ್ಡೆಯಾದ ನಂತರ ಜನ ಆ ಬೂದಿಯ ಕಡೆಗೆ ಮುಗಿಬೀಳುವರು. ಯಾಕೆ ಹಾಗೆ ಜನಸಮೂಹ ಕಿರೀಟದ ಬೂದಿಯ ಕಡೆಗೆ ಮುಗಿಬೀಳುತ್ತಾರೆಂದರೆ ಅದು ಅವರಿಗೆ ಪವಿತ್ರ ಧೂಳು. ಅದನ್ನು ತೆಗೆದು ಹಣೆಗೆ ಹಚ್ಚಿಕೊಂಡರೆ ಅವರು ಜಾತ್ರೆಗೆ ಬಂದದ್ದಕ್ಕೆ ಸಾರ್ಥಕ. ಅಷ್ಟೇ ಅಲ್ಲ, 5 ದಿನಗಳ ಜಾತ್ರೆ ಆರಂಭವಾಗುವುದೇ ಈ ಕಿರೀಟ ಸುಡುವ ಮತ್ತು ಅದರ ಧೂಳನ್ನು ತೆಗೆದು ಹಣೆಗೆ ಹಚ್ಚಿಕೊಳ್ಳುವ ಪ್ರಕ್ರಿಯೆಯಿಂದ. ಇದರ ಜೊತೆಗೆ ಇನ್ನೂ ಒಂದು ನಂಬಿಕೆ ಇದೆ. ಅಂದರೆ ಬೂದಿ ಗುಡ್ಡೆಯಿಂದ ಹಿಡಿ ಬೂದಿಯನ್ನು ತೆಗೆದು ಅದನ್ನು ರಕ್ಷಿಸಿಟ್ಟುಕೊಂಡು ತಮ್ಮ ಮನೆಗಳಿಗೂ ಕೊಂಡು ಹೋಗುವರು. ಮನೆಯಲ್ಲೂ ಕೂಡ ಆ ಬೂದಿ ಎಷ್ಟು ದಿನಗಳ ಕಾಲ ಉಳಿದಿರುತ್ತದೋ ಅಷ್ಟು ದಿನಗಳ ಕಾಲ ಅದು ಅವರೆಲ್ಲರಿಗೂ ಕಷ್ಟಗಳನ್ನು ಪಾರು ಮಾಡುವ ಧೂಳೇ ಆಗಿರುತ್ತದೆ. ಮಂಟೇಸ್ವಾಮಿ ಮಹಾಕಾವ್ಯದಲ್ಲಿ ಕೂಡ ಈ ಕಪ್ಪು ಧೂಳಿನ ಪ್ರಸ್ತಾಪ ಮೇಲಿಂದ ಮೇಲೆ ಬರುತ್ತದೆ. ಮಂಟೇಸ್ವಾಮಿಯಾಗಲಿ ಸಿದ್ದಪ್ಪಾಜಿಯವರಾಗಲಿ ಯಾವುದಾದರೂ ಸಾಹಸ ಕಾರ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಕಪ್ಪು ಧೂಳನ್ನು ತೆಗೆದು ಹಣೆಗೆ ಧರಿಸಿಕೊಂಡೇ ನಡೆಯುವರು. ಹೀಗೆ ಕಿರೀಟ ಸುಡುವ ಪ್ರಕ್ರಿಯೆಗೂ ಮಂಟೇಸ್ವಾಮಿಯ ಕಾವ್ಯ ಕಥೆಗೂ ಅಥವಾ ಅವನ ಜೀವನ ಸಾಹಸಕ್ಕೂ ಏನಾದರೂ ಸಂಬಂಧವಿದೆಯೇ ಎಂದರೆ ಅದೊಂದು ಕುತೂಹಲದ ಸಂಗತಿ. ಹೋರಾಟವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡ ಮಂಟೇಸ್ವಾಮಿ ಮತ್ತು ಮಲೆಯ ಮಹದೇಶ್ವರರ ಆ ಬಗೆಯ ಗುಣವೇ ಅವರನ್ನು ಕುರಿತ ಮಹಾಕಾವ್ಯಗಳಲ್ಲಿ ಪ್ರಕಟವಾಗಿದೆ. ಕರ್ನಾಟಕದಲ್ಲಿ ಒಂದು 5-6 ಜನಪದ ಮಹಾಕಾವ್ಯಗಳಿವೆ. ಈಗ ಯಲ್ಲಮ್ಮನನ್ನು ಕುರಿತು, ಹಾಗೆಯೇ ಜುಂಜಪ್ಪನನ್ನ ಕುರಿತು, ಮಲೆಯ ಮಹದೇಶ್ವರನನ್ನ ಕುರಿತು, ಹೀಗೆ ಅನೇಕ ಅಂಶಗಳನ್ನು ಒಳಗೊಂಡಂಥ ಈ ಮಹಾಕಾವ್ಯಗಳಲ್ಲಿ ಮಂಟೇಸ್ವಾಮಿ ಕಾವ್ಯ ಬಹಳ ವಿಶಿಷ್ಟವಾದ್ದು. ಯಾಕೆಂದರೆ ಮಂಟೇಸ್ವಾಮಿ ಮಹಾಕಾವ್ಯ ನೆಲೆ ನಿಂತಿರುವಂಥದ್ದೇ ತಂತ್ರಜ್ಞಾನದ ಆಧಾರದ ಮೇಲೆ. ಬಹುಶಃ ಇಂಥದ್ದೊಂದು ಮಹಾಕಾವ್ಯ ಕರ್ನಾಟಕದಲ್ಲಿ ಕಡಿಮೆ, ಕರ್ನಾಟಕದಲ್ಲಿ ಇಲ್ಲ, ಅಥವಾ ಬೇರೆ ಕಡೆಗಳಲ್ಲೂ ಕೂಡ ನಮ್ಮ ಭಾರತದಲ್ಲಿ ಕೂಡ ಇಂಥ ಮಹಾಕಾವ್ಯಗಳು ಕಡಿಮೆ. ಈ ಮಂಟೇಸ್ವಾಮಿ ಕಾವ್ಯ, ಇಡೀ ಕಾವ್ಯ ಒಂದು ಕೃಷಿ ಜ್ಞಾನ ಮತ್ತು ಕೃಷಿಯನ್ನು ಆಧರಿಸಿದವರ ಜೀವನ ವಿಧಾನವನ್ನು ಕುರಿತಾದಂಥ ಒಂದು ಮಹಾಕಾವ್ಯ. ಮಂಟೇಸ್ವಾಮಿ ಈ ಕಬ್ಬಿಣವನ್ನು ಬಳಸಿಕೊಂಡು ಮತ್ತು ಕಬ್ಬಿಣದ ಕೇಂದ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಆ ಮೂಲಕ ಜನಗಳಿಗೆ, ಸಾಮಾನ್ಯ ಜನಗಳಿಗೆ, ಅದರಲ್ಲಿಯೂ ಕೃಷಿ ಮಾಡುವಂಥವರಿಗೆ, ಅಂದರೆ ಅವರು ತನ್ನ ಒಕ್ಕಲುಗಳು, ಯಾಕೆಂದರೆ ಅವನು ತನ್ನ ಈ ಪರಂಪರೆಯನ್ನು ಸ್ಥಾಪನೆ ಮಾಡುವಾಗಲೇ ಒಕ್ಕಲುಗಳನ್ನು ಸ್ಥಾಪನೆ ಮಾಡ್ತಾನೆ. ಆ ಒಕ್ಕಲುಗಳನ್ನು ಸ್ಥಾಪನೆ ಮಾಡ್ಕೊಂಡ್ಮೇಲೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ಈ ಕಬ್ಬಿಣದ ತಂತ್ರಜ್ಞಾನದ ಕಡೆಗೆ ಹೋಗ್ತಾನೆ. ಎಲ್ಲೆಲ್ಲಿ ಕಬ್ಬಿಣದ ತಂತ್ರಜ್ಞಾನದ ಕೇಂದ್ರಗಳಿವೆಯೋ ಆ ಕೇಂದ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಅವನ ಉದ್ದೇಶದಲ್ಲಿ ಒಂದು. ಮಂಟೇಸ್ವಾಮಿ ಮಹಾಕಾವ್ಯ ಪೂರ್ಣವಾಗಿ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿಯೂ ಮಂಟೇಸ್ವಾಮಿ ತನ್ನ ಒಕ್ಕಲುಗಳನ್ನು ಪಡೆಯುವಂಥ ಒಂದು ಕ್ರಿಯೆ ಇಡೀ ಮಹಾಕಾವ್ಯದಲ್ಲಿ ಕಂಡುಬರುತ್ತೆ. ಈ ಒಕ್ಕಲುಗಳನ್ನು ಪಡ್ಕೊಂಡ ಮೇಲೆ
ಅವರಿಗೆ ಒಂದು ತಂತ್ರಜ್ಞಾನವನ್ನು ಒದಗಿಸಬೇಕು. ಅದರಲ್ಲಿಯೂ ಕಬ್ಬಿಣದ ತಂತ್ರಜ್ಞಾನ. ಈ ಕಬ್ಬಿಣದ ತಂತ್ರಜ್ಞಾನ ಯಾಕೆ ಅಂತಂದರೆ, ಕೃಷಿ ಪ್ರಧಾನವಾದಂಥ ಸಮಾಜ ಆಗಿದ್ದರಿಂದ ಅವರ ಉಳುಮೆಗೆ ಮತ್ತು ಉತ್ಪಾದನೆಗೆ ಹೆಚ್ಚು ಅನುಕೂಲ ಆಗುವಂಥ ರೀತಿಯಲ್ಲಿ ಅವರಿಗೆ ಬೇಕಾದಂಥ ಈ ಕೃಷಿ ಉಪಕರಣಗಳನ್ನು ಒದಗಿಸುವಂಥದ್ದು ಅವನ ಉದ್ದೇಶ. ಆ ಕಾರಣಕ್ಕೋಸ್ಕರವಾಗಿ ತನ್ನ ಬಹಳ ಮುಖ್ಯ ಶಿಷ್ಯನಾದಂಥ ಸಿದ್ದಪ್ಪಾಜಿ, ಆತ ಕೂಡ ಈ ಕಬ್ಬಿಣ ಉತ್ಪಾದಕರ ಒಂದು ವ್ಯವಸ್ಥೆಗೆ ಸೇರಿದಂಥವನು. ಆತನನ್ನು ಬಳಸಿಕೊಂಡು ಹಲಗೂರಿನ ಪಾಂಚಾಲರ ಮೇಲೆ ಒಂದು ರೀತಿಯ ಈ ತಂತ್ರಜ್ಞಾನದ ಯುದ್ಧವನ್ನು ಅವನು ಸಾರ್ತಾನೆ. ಆ ತಂತ್ರಜ್ಞಾನದ ಯುದ್ಧವನ್ನು ಸಾಧಿಸಿ ಆಮೇಲೆ ನಂತರ ತಮ್ಮ ಈ ಒಕ್ಕಲುಗಳಿಗೆ ಈ ಕೃಷಿ ಉಪಕರಣಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಅವನಿಗೆ ಸಂಬಂಧಪಟ್ಟಂಥ ಉತ್ಸವಗಳು, ಆಚರಣೆಗಳು ಕೂಡ ಕಂಡುಬರ್ತವೆ. ಈ ಮಂಟೇಸ್ವಾಮಿ ಸಂಪ್ರದಾಯದಲ್ಲಿ ಈ ಚಿಕ್ಕಲ್ಲೂರು ಅನ್ನುವಂಥ ಒಂದು ಸ್ಥಳ ಇವತ್ತು ಬಹಳ ಪ್ರಸಿದ್ಧವಾಗಿದೆ. ಆ ಚಿಕ್ಕಲ್ಲೂರಿನಲ್ಲಿ ಮಂಟೇಸ್ವಾಮಿಯ ಗದ್ದಿಗೆ ಇದೆ ಮತ್ತು ಮಂಟೇಸ್ವಾಮಿಯ ಪೂಜೆ ಇದೆ. ವರ್ಷಕ್ಕೊಂದು ಸರಿ ಈ ಮಂಟೇಸ್ವಾಮಿ ಆಚರಣೆ ಅಲ್ಲಿ ಕಂಡುಬರುತ್ತೆ. ಅದು ಸುಮಾರು 2-3 ದಿವಸಗಳಲ್ಲಿ ನಡೆಯುವಂಥದ್ದು. ಅದರಲ್ಲಿ ಒಂದು ದಿವಸ ಚಂದ್ರಮಂಡಲ ಅನ್ನುವಂಥ ಒಂದು ಆಚರಣೆ ಇದೆ. ಈ ಚಂದ್ರಮಂಡಲದ ವಿಶೇಷ ಏನು ಅಂತಂದರೆ, ವಾಸ್ತವವಾಗಿ ಚಂದ್ರಮಂಡಲ ಅನ್ನುವಂಥ ಪರಿಕಲ್ಪನೆಯೇ ಚಂದ್ರನನ್ನು ಆಹ್ವಾನಿಸುವಂಥದ್ದು. ಇಡೀ ನಮ್ಮ ಜನಪದರಲ್ಲಿ ಮಳೆ ಬರಬೇಕು ಅನ್ನುವಂಥದ್ದಾದರೆ ಚಂದ್ರನನ್ನು ಕುರಿತು ಆರಾಧನೆಯನ್ನು ಮಾಡುವಂಥದ್ದು ಮತ್ತು ಭೂಮಿಗೆ ಚಂದ್ರನನ್ನು ಕರೆಯುವಂಥ ಒಂದು ಸಂಪ್ರದಾಯವನ್ನು ಕರ್ನಾಟಕದ ಎಲ್ಲ ಕಡೆ ಆಚರಿಸ್ತಾರೆ ಮತ್ತು ಜಗತ್ತಿನಲ್ಲಿ ಕೂಡ ಇದು ಸಾಮಾನ್ಯವಾಗಿದೆ. ಹಾಗಾಗಿ ಈ ಚಂದ್ರಮಂಡಲ ಅನ್ನುವಂಥದ್ದು ಈ ಚಂದ್ರನನ್ನು ಭೂಮಿಗೆ ಆಹ್ವಾನಿಸಿ, ಭೂಮಿಗೆ ಆಹ್ವಾನ ಮಾಡುವುದರ ಮೂಲಕ ಆ ಕಾಲದ ಅಂದರೆ ಯಾವಾಗ ಯಾವ ವರ್ಷ ಆಚರಣೆ ನಡೆಯಿತೋ ಆ ವರ್ಷದಲ್ಲಿ ಏನೇನು ಹವಾಮಾನದ ವೈಪರೀತ್ಯಗಳಾಗ್ತವೆ ಮತ್ತು ಹವಾಮಾನದ ಬದಲಾವಣೆಗಳಾಗ್ತವೆ ಮತ್ತು ಎಲ್ಲೆಲ್ಲಿ ಮಳೆ ಆಗುತ್ತೆ ಮತ್ತು ಯಾವ ರೀತಿಯ ಮಳೆ ಆಗುತ್ತೆ ಮತ್ತು ಪ್ರಮಾಣದಲ್ಲಿ ಹೇಗೆ ಮಳೆ ವ್ಯತ್ಯಾಸ ಆಗುತ್ತೆ ಅನ್ನುವಂಥದ್ದನ್ನು ಈ ಚಂದ್ರಮಂಡಲದ ಅಲ್ಲಿ ಅವರು ಗುರುತಿಸ್ತಾರೆ. ಈ ಚಂದ್ರಮಂಡಲ ಅನ್ನುವಂಥದ್ದೇ ಒಂದು ತಂತ್ರಜ್ಞಾನ, ಹವಾಮಾನವನ್ನು ಕುರಿತಾದಂಥ ತಂತ್ರಜ್ಞಾನ. ಆ ಚಂದ್ರಮಂಡಲವನ್ನು ಬರೆಯುವುದರಲ್ಲಿ, ಆ ಬರೆಯುವಾಗ ಬಳಸುವಂಥ ಸಾಮಗ್ರಿಗಳಲ್ಲಿ ಈ ಥರದ ಒಂದು ಜ್ಞಾನ ಇದೆ ಅನ್ನುವಂಥದ್ದು ಅವರ ತಿಳುವಳಿಕೆ. ಹಾಗಾಗಿ ಅಲ್ಲಿ ಚಂದ್ರಮಂಡಲದಲ್ಲಿ ಸಾಂಪ್ರದಾಯಿಕವಾದಂಥ ಅನೇಕ ಅಂಶಗಳನ್ನು ತೆಗೆದುಕೊಂಡು ಚಂದ್ರಮಂಡಲವನ್ನು ಬರೆದು ಆ ಚಂದ್ರಮಂಡಲ ಇಡೀ ರಾತ್ರಿಯಲ್ಲಿ ಆ ಚಂದ್ರಮಂಡಲವನ್ನು ಬರೆಯುವುದರ ಮೂಲಕ ಮತ್ತು ಚಂದ್ರಮಂಡಲಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಮತ್ತು ಅದು ಕೊಡುವಂಥ ಸಂದೇಶವನ್ನು ಪಡೆಯುವುದರ ಮೂಲಕ ಈ ಮುಂದೆ ಕೃಷಿಕರು ಯಾವ ರೀತಿಯಲ್ಲಿ ಮಳೆಯಿಂದ ಅನುಕೂಲವನ್ನು ಪಡ್ಕೊಳ್ತಾರೆ ಮತ್ತು ಯಾವ ರೀತಿಯ ಬೆಳೆಯನ್ನು ಪಡ್ಕೊಳ್ತಾರೆ ಮತ್ತು ಯಾವ್ಯಾವ ಕಡೆಗೆ ಹೆಚ್ಚು ಮಳೆ ಆಗುತ್ತೆ, ಯಾವ ಕಡೆಗೆ ಕಡಿಮೆ ಮಳೆ ಆಗುತ್ತೆ ಮತ್ತು ಮುಂದಿನ ಈ ಕಣಜ ಹೇಗೆ ತುಂಬುತ್ತೆ, ರೈತರ ಕಣಜ ಹೇಗೆ ತುಂಬುತ್ತೆ ಅನ್ನುವಂಥದ್ರ ಎಲ್ಲ ಸೂಚನೆಗಳನ್ನು ಕೂಡ ಇಲ್ಲಿ ಗುರುತಿಸುವಂಥ ಪ್ರಯತ್ನ ಮಾಡ್ತಾರೆ. ಈ ಗುರುತಿಸುವಂಥ ಪ್ರಯತ್ನದ ಬಹಳ ವಿಶೇಷ ಅಂಶ ಏನು ಅಂತಂತಂದರೆ, ಅಲ್ಲಿ ಆ ಜ್ಞಾನ ಗೊತ್ತಿರುವಂಥ ಜನ ಇದಾರಲ್ಲ, ಅವರು ಕಲಾವಿದರು ಆಗಿರ್ತಾರೆ, ಅದರ ಜೊತೆಗೆ ಜ್ಞಾನಿಗಳು ಕೂಡ ಆಗಿರ್ತಾರೆ. ಒಂದು ದೃಷ್ಟಿಯಿಂದ ಈ ಕೃಷಿ ಹವಾಮಾನ ತಂತ್ರಜ್ಞಾನದ ಪರಂಪರೆಯಿಂದ ಬಂದದ್ದೇ ಈ ಚಂದ್ರಮಂಡಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಇದೆ. ಮತ್ತು ಇದರಲ್ಲಿ ಸೇರಿಸುವಂಥ ಅಂಶಗಳೇನಿವೆಯೋ ಅಥವಾ ಇದರಲ್ಲಿ ಸೇರಿರುವಂಥ ಅಂಶಗಳೇನಿವೆಯೋ ಅವನ್ನು ನಾವು ಇವತ್ತು ವೈಜ್ಞಾನಿಕ ಚಿಂತನೆಗೆ ಮತ್ತು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಏನು ಮಾಡಿದ್ದೇವೆ ಅಂತಂದರೆ, ನಮ್ಮ ಈ ಜನಪದರೊಳಗಿರುವಂಥ ತಂತ್ರಜ್ಞಾನದ ಬಗ್ಗೆ ನಮಗೆ ಒಂಥರ ಅವಜ್ಞೆ ಇದೆ. ಯಾಕೆಂದರೆ ಇದು ನಮಗೆ ಬೇಕಾದದ್ದಲ್ಲ, ಇದು ಹಳೆಯದು ಮತ್ತು ಇದು ಬಿಟ್ಟುಬಿಡುವಂಥದ್ದು ಅಂತ ಒಂದು ಮನೋಧರ್ಮ ಇರೋದ್ರಿಂದ ಇದನ್ನು ನಾವು ಗುರುತಿಸುವಂಥ ಪ್ರಯತ್ನಕ್ಕೆ ಹೋಗಿಲ್ಲ. ಅದು ವಾಸ್ತವವಾಗಿ ನಾವು ಇವತ್ತು ಜನಪದ ತಂತ್ರಜ್ಞಾನವನ್ನು ಗುರುತಿಸಿ ಮತ್ತು ಬೇರೆ ತಂತ್ರಜ್ಞಾನಕ್ಕೆ ಒಂದು ಜ್ಞಾನ ಪದ್ಧತಿ ಇಲ್ಲಿ ಬೆಳೀತಾ ಇತ್ತು. ಮತ್ತು ನಮ್ಮ ಈ ಮಹಾಕಾವ್ಯಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಕೇವಲ ಹಾಡು ಇಲ್ಲ, ಕೇವಲ ಕಲೆ ಇಲ್ಲ, ಇಲ್ಲಿ ಈ ಜ್ಞಾನನೂ ಕೂಡ ಇದೆ ಮತ್ತು ಇವೆಲ್ಲ ಮೂಲತಃ ಜನಪದ ಜ್ಞಾನ ಕೇಂದ್ರಗಳಾಗಿದ್ದವು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಈ ಚಂದ್ರಮಂಡಲದ ತಿಳುವಳಿಕೆ ಮತ್ತು ಚಂದ್ರಮಂಡಲದ ಅಧ್ಯಯನ ಇವತ್ತು ಅತ್ಯಂತ ಅಗತ್ಯ. ನಮ್ಮ ಯುವ ವಿಜ್ಞಾನಿಗಳು ಮತ್ತು ಭಾರತೀಯ ನೆಲೆಯಲ್ಲಿ ಆಲೋಚನೆ ಮಾಡುವಂಥ ವಿಜ್ಞಾನಿಗಳು ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮಂಟೇಸ್ವಾಮಿಯ ಮೇಲೆ ಕಿಡಿಕಾರಿದ ಹಲಗೂರು ಪಾಂಚಾಳರಿಗೆ ಘನಶಿಷ್ಯ ಲೀಲೆಗಾರ ಸಿದ್ದಪ್ಪಾಜಿ ಬುದ್ಧಿ ಕಲಿಸುವುದನ್ನು ಈ ಹಿಂದೆಯೇ ಸ್ಮರಿಸಲಾಗಿದ್ದು, ಈಗ ಮಹದೇಶ್ವರರ ಹೋರಾಟ ಗುಣವನ್ನು ಈ ಸಂಗತಿಗೆ ಪೂರಕವಾಗಿ ನೆನೆಯಬಹುದಾಗಿದೆ. ಮಹದೇಶ್ವರರು ಆ ಸುತ್ತಣ ಅರಣ್ಯ ಪ್ರದೇಶದಲ್ಲಿ ಜಂಗಮ ಸ್ವರೂಪನಾಗಿ ಹಟ್ಟಿಯಿಂದ ಹಟ್ಟಿಗೆ ನಡೆಯುತ್ತಿರಬೇಕಾದರೆ ಶ್ರವಣದೊರೆಯತ್ತ ಬಂದರು. ಶ್ರವಣದೊರೆಗೆ ಈ ಜಂಗಮನನ್ನು ಕಂಡು ತಾತ್ಸಾರ ಭಾವ ಹುಟ್ಟಿತು. ಆ ಭಾವನೆಯಲ್ಲಿಯೇ, ಎಲೈ ಮಾದಯ್ಯನೇ, ನನ್ನ ಪಾದದ ಅಳತೆಗೆ ಮೆಟ್ಟು ಹೊಲೆದುಕೊಂಡು ಬಾ ಎಂದು ಕೇಳಿದ. ಮಲೆ ಮಹದೇಶ್ವರರು ಮಾದಾರ ಹರಳೆಯನನ್ನು ಕಂಡು ಒಂದು ಜೊತೆ ಮೆಟ್ಟು ಹೊಲಿಸಿಕೊಂಡು ಹೋಗಿ ಶ್ರವಣದೊರೆಗೆ ಕೊಟ್ಟರು.
ಶ್ರವಣ ದೊರೆಯಾದರೋ ಅದನ್ನು ಮೆಟ್ಟಿಕೊಳ್ಳುತ್ತಿದ್ದಂತೆಯೇ ಸುಟ್ಟು ಬೂದಿಯಾದನು. ಹಾಗೆಯೇ ಘನಲೀಲೆಗಾರ ಸಿದ್ದಪ್ಪಾಜಿಯು ಹಲಗೂರು ಪಾಂಚಾಳರ ಕುಲುಮೆಯನ್ನು ಸುಟ್ಟು ಹಾಕಿದ್ದರ ಬೂದಿಯ ಗುಡ್ಡೆ ಈಗಲೂ ಆ ಸುತ್ತಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಜನ ಭಯ ಭಕ್ತಿಗಳಿಂದ ಹೇಳಿಕೊಳ್ಳುವುದುಂಟು. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಲೆಯ ಮಹದೇಶ್ವರ ಹೋರಾಟ ಗುಣ ಅಭಿವ್ಯಕ್ತಿಗೊಳ್ಳುವುದು ಈ ಬಗೆಯ ಅರ್ಥಪೂರ್ಣ ಚಂದ್ರಮಂಡಲದ ಆಚರಣೆಯೊಂದಿಗೆ. ಪೂರ್ಣಚಂದ್ರನ ತುಂಬು ಬೆಳದಿಂಗಳಲ್ಲಿ ಚಂದ್ರಮಂಡಲ ಆಚರಣೆ ನೆರವೇರುವುದು ಅರ್ಥಪೂರ್ಣವೆನಿಸುತ್ತದೆ. ಬಣ್ಣ ಬಣ್ಣದ ಕಿರೀಟವನ್ನು ಸುಟ್ಟು ಬೂದಿ ಮಾಡುವುದರ ಮೂಲಕ ಮಂಟೇಸ್ವಾಮಿ, ಸಿದ್ದಪ್ಪಾಜಿಯವರ ಜಾತ್ರಾ ಆಚರಣೆ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಮಾರಿ ಹಬ್ಬದ ಆಚರಣೆಗಳು ಜರುಗುವುದು ಅಮಾವಾಸ್ಯೆಯ ಕತ್ತಲ ಸಂದರ್ಭಗಳಲ್ಲಿ. ಅಂಥ ಸಂದರ್ಭಗಳಲ್ಲಿ ಗ್ರಾಮೀಣ ಜನ ಆ ದೇವತೆಯೆದುರು ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳುವುದುಂಟು. ಮಾರಿ ತನ್ನ ಭಕ್ತನ ಮೇಲೆ ಆವೇಶ ಬಂದು ಅದಕ್ಕೆ ಪರಿಹಾರ ಸೂಚಿಸುವುದೂ ಉಂಟು. ಆದರೆ ಮಂಟೇಸ್ವಾಮಿ ಸಿದ್ದಪ್ಪಾಜಿಯ ಜಾತ್ರೆಯ ಆಚರಣೆಗಳು ಆರಂಭವಾಗುವುದು ಚಂದ್ರನ ಪೂರ್ಣ ಬೆಳದಿಂಗಳಲ್ಲಿ. ಅದು ಜನ ತಮ್ಮ ಕಷ್ಟಗಳನ್ನು ನಿವೇದಿಸುವ ಸಂದರ್ಭಗಳಲ್ಲಿ. ಅಧಿಕಾರಶಾಹಿಯ ಅಹಂಕಾರವನ್ನು ಮುರಿಯುವ, ಸುಡುವ ಸಂದರ್ಭ ಅದಾದುದರಿಂದ ಜನ ಸಂತೋಷದಿಂದಲೇ ಸಂಭ್ರಮಿಸುತ್ತಾರೆ. ಅಲ್ಲಿ ಪೂಜಾರಿಯ ಪ್ರವೇಶ, ಹೇಳಿಕೆ, ಕೇಳಿಕೆಗಳೇನೂ ಇರುವುದಿಲ್ಲ. ಅದಕ್ಕೆ ಬದಲಾಗಿ ಸುಟ್ಟು ಬೂದಿಯಾದ ಕಿರೀಟದ ಧೂಳನ್ನು ಹಣೆಗಿಟ್ಟುಕೊಂಡು ಹೋಗುವುದು ಚಂದ್ರಮಂಡಲದ ಪ್ರಮುಖ ಆಚರಣೆ. ಆಗ ಕಪ್ಪು ದುಳ್ತಾ ತೆಗೆದು ಅಂತ ಉರುವಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ, ನಮ್ಮ ಜ್ಯೋತಿ ಲಿಂಗಯ್ಯೋ ನೀವೇ ಬನ್ನಿ. ಯಾವಾಗ ಕಾಳಿಗನ ಗವಿಗೆ ಕಪ್ಪು ದುಳ್ತ ಬಿದ್ದ ಕೂಡಲೇ ಅವನಲ್ಲಿದ್ದಂತ ಜಡಬೇರು, ಮುಡುಬೇರು, ನೂರಂಜಾತಿ, ಹಾವು, ಚೇಳುಗಳೆಲ್ಲವೂ ಹೊರಗಾಗಿ ಹೊರಟೋದು. 15ನೇ ಶತಮಾನದ ವೀರಶೈವ ಸಾಹಿತ್ಯ ಮತ್ತು ಧರ್ಮ ಪ್ರಚಾರದ ಬೆಳವಣಿಗೆ ಎಡೆಯೂರು ತೋಂಟದ ಸಿದ್ಧಲಿಂಗ ಯತಿಗಳಿಂದ ಜರುಗಿತು. ಇವರು ತಮ್ಮ ಅಪಾರವಾದ ಶಿಷ್ಯ ಗಣಗಳೊಡನೆ ಕೂಡಿ ವೀರಶೈವ ಧರ್ಮ ಪ್ರಚಾರಕ್ಕೆ ಕಾರಣರಾದರು. ತೋಂಟದ ಸಿದ್ಧಲಿಂಗ ಯತಿ ಮತ್ತು ಅವನ ಶಿಷ್ಯ ಗಣಗಳವರು ಕಲ್ಯಾಣದ ಬಸವಣ್ಣನವರ ಸಂಪ್ರದಾಯ ಮಾರ್ಗವನ್ನು ಪ್ರಧಾನವಾಗಿಸಿಕೊಂಡು ಪಂಚಾಚಾರ, ಅಷ್ಟಾವರಣ, ಷಟ್ಚಲ ಮುಂತಾದ ವೀರಶೈವ ಪರಿಭಾಷೆಯನ್ನು ಬಳಸಿಕೊಂಡು ಅದರ ಪ್ರಚಾರದಲ್ಲಿ ತೊಡಗಿದರು. ಆದರೆ ಈ ವೀರಶೈವ ಆಚಾರ ಮಾರ್ಗದಿಂದ ಅನೇಕ ಸಾಮಾನ್ಯ ಸಮುದಾಯಗಳು ಹೊರಗುಳಿದವು. ಹೀಗೆ ಹಿಂದೆ ಬಿದ್ದಿದ್ದ ಸಮುದಾಯಗಳಲ್ಲಿ ಸಾಮಾನ್ಯ ಕಾಯಕ ಜೀವಿಗಳು, ಕುಶಲಕರ್ಮಿಗಳು ಇದ್ದರು. ಇಂಥದೇ ಸಂದರ್ಭದಲ್ಲಿ ಕೆಳವರ್ಗದ ಸಾಂಸ್ಕೃತಿಕ ನಾಯಕರಾಗಿ ಬಂದವರು ಮಂಟೇಸ್ವಾಮಿ, ಸಿದ್ದಪ್ಪಾಜಿ ಹಾಗೂ ರಾಜಪ್ಪಾಜಿಯವರು. ಅಪ್ಪ ನೀಡಿದವರ ನಿಜವ ಬಲ್ಲೆ, ಬೇಡಿದವರ ಭಗತಿ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಲಗಂಡ ಬೂದಿ ಮರ್ಷನ ಕೇಂಡ ತರಗಿಯ ದೊಡ್ಡಯ್ಯ ಪರಂ ಜ್ಯೋತಿ ನನ್ನಪ್ಪ, ಅವ್ರಿಗೆ 4 ಮಾಲ ಕೊಳವಂತೆ, ಕೆಂದವರ ಪುಷ್ಪವಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ. 4 ಮಲೆ ಕೊಳೆ ಕೆಂದವರ ಪುಷ್ಮ, ಪುಷ್ಮದ ಒಳಗ ತಂದೆ ಪರಂ ಜ್ಯೋತಿ ನನ್ನಪ್ಪ, ಕೆಂದವರ ಪುಷ್ಪ ಒಳಗೆ ಉತ್ಪಲವಾದರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ.
15ನೇ ಶತಮಾನದ ವೀರಶೈವ ಕವಿಗಳು ತಮ್ಮ ಅಭಿವ್ಯಕ್ತಿಗೆ ಬರವಣಿಗೆಯನ್ನು ಆರಿಸಿಕೊಂಡರೆ, ಈ ಧರ್ಮದಿಂದ ಹೊರಗುಳಿದ ತಳ ಸಮುದಾಯ ವರ್ಗಗಳು ತಮ್ಮ ಸಂಸ್ಕೃತಿ ನಾಯಕರ ಸಂಕೀರ್ತನೆಗೆ ಮೌಖಿಕ ಪರಂಪರೆಯನ್ನೇ ಆರಿಸಿಕೊಂಡರು. ತಮ್ಮನ್ನು ಉದ್ಧರಿಸಿದ ಸಂತರ ಜೀವನ ಘಟನೆಗಳನ್ನು ಅಲೌಕಿಕ ಬಗೆಯಲ್ಲಿ ಕೊಂಡಾಡುತ್ತಾ ಶಿಷ್ಯ ಮಾರ್ಗಕ್ಕೆ ಪರ್ಯಾಯವಾದ ಪ್ರತಿಕ್ರಿಯೆಯನ್ನೇ ತೋರಿಸಿದರು. ಈ ದೃಷ್ಟಿಯಿಂದ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯ ಗದ್ದುಗೆಯ ಮುಂದೆ ನಡೆಯುವ ಚಂದ್ರಮಂಡಲ ಆಚರಣೆ ಧ್ವನಿಪೂರ್ಣ ಎಂದೆನಿಸುತ್ತದೆ. ಚಂದ್ರಮಂಡಲದಂಥ ಅರ್ಥಪೂರ್ಣ ಸಂಪ್ರದಾಯದೊಂದಿಗೆ ಆರಂಭವಾಗುವ ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಬಹು ದೀರ್ಘ ಮೌಖಿಕ ಪರಂಪರೆಯನ್ನು ಈ ಹೊತ್ತು ವ್ಯಾಪಕ ಕ್ಷೇತ್ರ ಕಾರ್ಯ ಅಧ್ಯಯನದ ಮೂಲಕವೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮನೆಗೆ ಜ್ಯೋತಿ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ಯ ಚಂದ್ರಮಂಡಲ ರೂಪಕ ಕೇಳಿದಿರಿ. ರಚನೆ ಕೃಷ್ಣಮೂರ್ತಿ ಹನೂರು. ನನಗಾತಕ್ಕ ಮಗಳ ಪಡೆಯಬೇಕು ಅಂತೇಳಿ ನಾಲ್ಕರ ರಾಜೇನೆಲ್ಲ ಸ್ವಾಮಿ ನೋಡಿದರಂತೆ. ಮಾಹಿತಿ ನೀಡಿದವರು ಜಾನಪದ ತಜ್ಞರಾದ ಡಾಕ್ಟರ್ ಹಿಶಿ ರಾಮಚಂದ್ರೇಗೌಡ. ನಿರೂಪಣಾ ಧ್ವನಿಗಳು ಜಿ ರಾಜಲಕ್ಷ್ಮಿ ಶ್ರೀಧರ್ ಹಾಗೂ ಉಮೇಶ್ ಎಸ್ಎಸ್. ನನ್ನಪ್ಪ ಕೈಲಾಸದಲ್ಲಿ ಕೈಲಾಸದಲ್ಲಿ ಬೆಳೆದು ಭೂಲೋಕಿಗೆ ಬಂದು ಎಳೆ ಕುಂದೂರು ಬೆಟ್ಟಕ್ಕೆ ಹೋಗಿ ಸ್ವಾಮಿ. ಆದ್ರೆ ನಾನು ಕುರುಬೇಗುಂಟಿ ಪಡ್ಕೊಂಡಿ. ಸಹಕಾರ ಎಸ್ ಲಕ್ಷ್ಮೀನಾರಾಯಣ. ನಾಳೆ ಸೋಮವಾರ ಶುಕ್ರವಾರ ರಜಾ ಬಿಡೋರಿಲ್ಲ, ರಂಗೋಲಿ ಬಿಡೋರಿಲ್ಲ. ಈ ಮಡಗ್ತಕ್ಕಂತ ಒಬ್ಬ ಹೆಣ್ಣುಮಗಳು ಪಡಿಬೇಕು ಅಂತೇಳಿ ಸ್ವಾಮಿ ದರಗ ದೊಡ್ಡವರು ಕುಂದೂರು ಬೆಟ್ಟದ ಮೇಲೆ ನಿಂತುಕೊಂಡು ಬಿಟ್ಟು ನಿರ್ಮಾಣ ಉಮೇಶ್ ಎಸ್ಎಸ್. ತಾಳ ತಂಬುರಿಗಳಾಗಬೇಕು ಕ್ವಾರಣೆ ಮಾಡುವುದಕ್ಕಾಗಿ ಅಂತೇಳಿ ಹಾಗೆ ದರಗ ದೊಡ್ಡವರು ಅಪ್ಪ ನಾಗರಾವ ಹಿಡಿದರಂತೆ ನಾಗು ಬೆತ್ತ ಮಾಡುತ್ತಾರೆ. ಸ್ವಾಮಿ ಬಂದ ಅವರು ಕ್ಯಾರ್ಯಾವ ಹಿಡಿದರಂತೆ ಮುತ್ತುಂಜೋಳಗ ಮಾಡುತ್ತಾರೆ. ಸಿದ್ದಯ್ಯ